ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೃಷಿಕರಾದಂತಹ ರೇಷ್ಮಾ ಎನ್ ಭಟ್ಕಜೆ ಮಂಚಿ ಇವರಿದ್ದಾರೆ. ಇವರು ತಮ್ಮ ಸಮಗ್ರ ಕೃಷಿ ಅನುಭವದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಇದರಲ್ಲಿ ಕೃಷಿಯಲ್ಲಿ ಏನೆಲ್ಲ ಬೆಳಿತೀರಿ ನೀವು? ನಾವು ಸಮಗ್ರ ಕೃಷಿ ಅಂತ ಹೇಳಿದ್ರೆ ಅಡಿಕೆ, ತೆಂಗು, ಬಾಳೆ, ಕೊಕ್ಕ, ಕಾಳುಮೆಣಸು ಇದೆಲ್ಲ ಬೆಳಿತೇವೆ ಸಾಧಾರಣವಾಗಿ. ಅಂದ್ರೆ ನಮ್ಮದು ಹಿರಿಯರಿಂದ ಬಂದ ಭೂಮಿ, ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಒಳ್ಳೆ ಸುಸ್ಥಿತಿಯಲ್ಲಿ ಮುಂದೆ ಕೊಂಡೋಗ್ಬೇಕು ಅಂತ ನಮ್ಮ ಒಂದು ಅಭಿಲಾಷೆ. ಹಾಗೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಎಷ್ಟು ಜಾಗ ಇದೆ ತಮ್ಗೆ? ಅದರಲ್ಲಿ ಎಷ್ಟೆಷ್ಟು ಬೆಳೆಗಳು ಹೇಗೆಲ್ಲ ಬೆಳಿತೀರಿ? ಅಡಿಕೆ ಇದ್ರ ಎಡೆ ಉಪಬೆಳೆಯಾಗಿ ನಾವು ತೆಂಗು ಹಾಗೆಲ್ಲ ಬೆಳೀತಾ ಇದ್ದದ್ದು. ಅಂದ್ರೆ ಅದು ಅದೇ ರೀತಿ ಹಿಂದಿಂದ ಬಂದ ಪ್ರಕಾರವಾಗಿ ನಾವು ಮುಂದುವರಿಸ್ತಾ ಇರೋದು ಪಾರಂಪರಿಕ ಕೃಷಿ. ಹೌದು, ಹೆಚ್ಚು ಸಾಧ್ಯ ಆದಷ್ಟು ಮಟ್ಟಿಗೆ ಸಾವಯವ ರೀತಿಯಲ್ಲಿಯೇ ನಾವು ಮುಂದೆ ತಕೊಂಡು ಹೋಗ್ತಾ ಇದ್ದೇವೆ. ಇವಾಗ ಅಡಿಕೆ ಇದಕ್ಕೆ ಬಂದ್ರೆ ಎಷ್ಟು ಮರಗಳಿವೆ? ಇದೊಂದು 2-2.5 ಸಾವಿರ ಅಷ್ಟು ಆ ತರ. ಅಂದ್ರೆ ಸಾಮಾನ್ಯವಾಗಿ ಈಗ ಅಡಿಕೆ ಕೃಷಿ ಆಗ್ಲಿ, ತೆಂಗಿನ ಕೃಷಿ ಆಗ್ಲಿ, ಇದನ್ನೆಲ್ಲ ನೋಡಿದಾಗ ನಮಗೆ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆ ಎದ್ದು ಕಾಣುವಂತಹದ್ದು. ಇದರ ಬಗ್ಗೆ ತಾವು ಯಾವ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀರಿ? ಈಗಿನ ಕಾಲಘಟ್ಟದಲ್ಲಿ ಅದೊಂದು ಸಮಸ್ಯೆಯೇ. ಆದರೆ ನಮಗೆ ಈಗ ಹೊರಗಿನ ಊರಿನವರು ಮತ್ತೆ ಊರಿನವರು ತಕ್ಕ ಮಟ್ಟಿಗೆ ಬರ್ತಾ ಇದ್ದಾರೆ. ಅವರನ್ನು ನಮ್ಮಲ್ಲಿ ನಿಲ್ಲುವ ಏರ್ಪಾಡು ಮಾಡಿ ಹಾಗೆ ವ್ಯವಸ್ಥೆ ಇದೆ. ಮತ್ತು ಕೆಲವು ಆ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರ ಯಾಂತ್ರಿಕ ಸ್ವಲ್ಪ ಉಪಯೋಗ ಮಾಡ್ತಾ ಇದ್ದೇವೆ. ಕೈಗಾಡಿ ಮತ್ತು ಮದ್ದು ತೋಟಕ್ಕೆ ಸಿಂಪಡಿಸುವ ಅದರಲ್ಲಿ ಸ್ವಲ್ಪ ಆಧುನೀಕರಣ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಈಗ ಔಷಧಿ ಸಿಂಪಡಣೆಗೆ ಯಾಂತ್ರೀಕರಣ ಅಂತ ಹೇಳಿದ್ರೆ ಯಾವ ರೀತಿ ಇದ್ದದ್ದು? ಅಂದ್ರೆ ಮೊದಲು ನಮ್ಮ ಊರಿನ ಅವರೇ ಎಲ್ಲ ಮಾಡ್ತಾ ಇದ್ರು, ಮದ್ದು ಬಿಡೋದೆಲ್ಲ ತೆಗೆಯುವವರೇ ಮದ್ದು ಬಿಡೋದು ಅದೆಲ್ಲ ಮಾಡ್ತಾ ಇದ್ರು. ಈಗ ಅದು ಸ್ವಲ್ಪ ಕಷ್ಟ ಆದ ಕಾರಣ ಈಗ ಬೇರೆ ಅದರ ಅನುಕೂಲ, ಬೇರೆ ಪಿಂಗಾರ ಈ ತರ ಅವರ ಮೂಲಕ ಬಿಡಿಸ್ತಾ ಇದ್ದೇವೆ. ದೋಟಿ ಮೂಲಕ. ಔಷಧಿ ಸಿಂಪಡಣೆ ಈಗ ಪ್ರಸ್ತುತ 1-2 ವರ್ಷದಲ್ಲಿ ಅದೇ ತರ ಮಾಡ್ತಾ ಇದ್ದೇವೆ. ಮತ್ತೆ ಕೊಯ್ಲು ನಾವು ನಮ್ಮ ಊರಿನ ಅವರಲ್ಲೇ ಮಾಡಿಸ್ತಾ ಇರೋದು. ಯಾಕಂದ್ರೆ ಅವರು ನಮ್ಮ ಮೊದಲಿಂದ ಬರ್ತಾ ಇದ್ದ ಅವರನ್ನು ನಾವು ಆ ರೀತಿ ಒಮ್ಮೆಲೆ ಬಿಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಅವರು ಬಿಡ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ನಮ್ಮ ಹವಾಮಾನ ವೈಪರೀತ್ಯ ಎಲ್ಲಾ ಕಡೆ ಅಡಿಕೆ ಬೆಳೆಗಾರರಿಗೆ ತುಂಬಾ ಸಂಕಷ್ಟವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಚಳಿ ಇದ್ರೆ ಮಧ್ಯಾಹ್ನ ಆಗುವ ಮಳೆ, ಸಂಜೆಗೆ ಆಗಾಗ ಇನ್ನೊಂದು ಹಾಗೆ. ಇದು ನಮ್ಮ ಅಡಿಕೆ ಬೆಳೆಗಾರರಿಗೆ ಎಷ್ಟು ಬಾಧಕ ಆಗಿದೆ? ತುಂಬಾ ಅಂತ ಹೇಳ್ಬಹುದು. ಆದ್ರೆ ಅದು ನಮ್ಮ ಜೀವನದಲ್ಲಿ ಏರುಪೇರು ಹೇಗೆ ಬರ್ತದೆ, ಆರೋಗ್ಯದಲ್ಲಿ ಅದೇ ರೀತಿ ವ್ಯತ್ಯಾಸಗಳು ಬರ್ತಾ ಇರ್ತದೆ. ನಾವು ಸಮತೋಲನವಾಗಿ ಅದನ್ನು ನೋಡ್ಕೊಂಡು ಹೋಗ್ಬೇಕಷ್ಟೇ, ಪರಿಸ್ಥಿತಿಯನ್ನು ಎದುರಿಸ್ಬೇಕಷ್ಟೇ, ಪರಿಸ್ಥಿತಿಗೆ ಒಗ್ಗಿಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇವಾಗ ಅಂತಹ ಸಂದರ್ಭಗಳಲ್ಲಿ ತಾವು ಯಾವ ರೀತಿ ಅದಕ್ಕೆ ಸಾಧ್ಯ ಆದಷ್ಟು ನಾವು ಮೂಲದಿಂದಲೇ ಅದನ್ನು ಸರಿ ಮಾಡಿಕೊಂಡು ಹೋಗುವಾಗೆ, ರಾಸಾಯನಿಕ ಹೆಚ್ಚು ಉಪಯೋಗ ಮಾಡದೆ ಸಾವಯವ ರೀತಿಯಲ್ಲಿಯೇ ಹೋಗುವ ಹಾಗೆ ಮಾಡೋದು ನಮ್ಮ ಪ್ರಯತ್ನ. ಆ ರೀತಿ ಈಗಂದ್ರೆ ಮಳೆ, ಅಕಾಲಿಕವಾದಂತಹ ಮಳೆ, ಆ ಸಂದರ್ಭದಲ್ಲಿ ಈ ಅಡಿಕೆ ಅಂಗಳದಲ್ಲಿದ್ರೆ ಅದು ಒದ್ದೆ ಆಗ್ತದೆ. ಅದಕ್ಕಿರುವಂತಹ ಪರ್ಯಾಯ ವ್ಯವಸ್ಥೆಗಳೇನು? ಡ್ರೈಯರ್ ಮೂಲಕ ಸ್ವಲ್ಪ ಹಾಗೆ ಮಾಡ್ಕೊಳ್ತೇವೆ. ಮತ್ತೆ ಹಳೆ ಮನೆಯಲ್ಲಿ ಅಟ್ಟದಲ್ಲೆಲ್ಲ ಸ್ವಲ್ಪ ಹಾಗೆಲ್ಲ ಹಾಕಿಕೊಂಡು ಸ್ವಲ್ಪ ಪರದಾಡ್ಬೇಕಾಗ್ತದೆ ಮಳೆಗಾಲದಲ್ಲಿ. ಡ್ರೈಯರ್ ಮೂಲಕ ಒಣಗಿಸ್ತೇವೆ. ಹಾಗೆ ಈಗ ಸಾಮಾನ್ಯವಾಗಿ ಒಂದು ಕೊಳೆ ರೋಗ ಅನ್ನುವುದು ಅಡಿಕೆ ಬೆಳೆಗಾರರ ಸಂಕಷ್ಟ, ಅದು ಗ್ರಹಿಸದೆ ಬರುವಂತಹ ಅತಿಥಿ ಅಂತ ಹೇಳ್ಬಹುದು. ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಅಂದ್ರೆ ಮುನ್ನೆಚ್ಚರಿಕೆಯಾಗಿ ನೀವು ಔಷಧಿ ಸಿಂಪಡಣೆ ಮಾಡುವುದಾಗ್ಲಿ, ಕೊಳೆ ರೋಗ ಬಂದ ನಂತರ ಅದಕ್ಕಿರುವ ಮಾರ್ಗೋಪಾಯಗಳು ಯಾವ ರೀತಿ ಇದು? ನಾವು ಮಳೆಗಾಲ ಶುರುವಿಗೆ ಒಮ್ಮೆ ಸಿಂಪಡಣೆ ಮಾಡ್ತೇವೆ. ಮತ್ತೆ ಇದು ವಾತಾವರಣದ ವ್ಯತ್ಯಾಸ ಕಡಿಮೆ ಆಗುದಿಲ್ಲ ಮಾಡ್ಲಿಕ್ಕೆ. ಈ ಸಲ ಅಂತೂ ಆಗ್ಲೇ ಇಲ್ಲ ಔಷಧಿ ಸಿಂಪಡಣೆ. ಆವಾಗ ಸ್ವಲ್ಪ ಎದುರಿಸಬೇಕಾಗ್ತದೆ ಸಮಸ್ಯೆ, ಕಷ್ಟ ಸಾಧ್ಯ ಆಗಿದೆ. ಈಗ ಈ ವರ್ಷದ ಫಸಲ್ ಹೇಗಿದೆ? ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬಹುದು. ಕಳೆದ ಬೆಳೆಗಿಂತ ಸ್ವಲ್ಪ ಏನೋ ಸ್ವಲ್ಪ ಒಳ್ಳೇದಿದೆ. ಈಗ ಅಡಿಕೆಯ ವಿಷಯ ಆಯ್ತು. ಈಗ ತೆಂಗಿನ ವಿಚಾರಕ್ಕೆ ಬಂದ್ರೆ, ತೆಂಗಿನಕಾಯಿಗೆ ಭಯಂಕರ ರೇಟು ಅಂತ ಹೇಳೋದು ಎಲ್ಲ ಕಡೆ ವ್ಯಾಪಕವಾಗಿ ಕೇಳಿ ಬರುವಂತಹ ಮಾತು. ಅದು ಏನದು ರೋಗದಿಂದ ಬೆಳೆ ಕಡಿಮೆ ಆಯ್ತಾ ಅಥವಾ ಯಾವ ರೀತಿ ಅಂತ ನಿಮ್ಮ ಅನಿಸಿಕೆ? ವಾತಾವರಣವೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ವಿಪರೀತ ಚಳಿ, ವಿಪರೀತ ಮಳೆ, ವಿಪರೀತ ಬಿಸಿಲು, ಅದೆಲ್ಲವನ್ನು ಈಗ ತಡ್ಕೊಳ್ಳುವ ಶಕ್ತಿ ಇಲ್ವೇನೋ ಅಂತ ಅನ್ನಿಸ್ತದೆ ಮರಕ್ಕೆ. ಮನುಷ್ಯರಿಗೆ ಇಲ್ಲ, ಗಿಡ ಮರಗಳು ಯಾವಲೇ. ಹೌದು. ತೆಂಗಿನ ಬೆಳೆ ಹೇಗಿರುವಾಗ
ಕಡಿಮೆ ಈ ಪ್ರಾಣಿಗಳ ಮಂಗ ಎಂತ ಕಾಟ ತುಂಬಾ ಇದೆ. ಅವಾಗ ಅದು ಕಡಿಮೆ ಬೆಳೆ ಅಂತಲೇ ಹೇಳ್ಬಹುದು. ನೀರಾವರಿ ವ್ಯವಸ್ಥೆ ಹೇಗೆ? ನಮ್ದು ಇದು ಬೋರ್ವೆಲ್ ಮೂಲಕವೇ, ಡ್ರಿಪ್ ಇರಿಗೇಷನ್ ಇದೆ, ಆ ಮೂಲಕ ಹಾಕೋದು ನಾವು. ಅಂದ್ರೆ ಎಲ್ಲ ಹಳೆ ಗಿಡಗಳ, ಈಗ ತೆಂಗಾಗ್ಲಿ ಅಡಿಕೆ ಆಗ್ಲಿ, ಹಳೆ ಗಿಡಗಳ ಹೊಸ ಗಿಡಗಳೇನಾದ್ರೂ ಹಾಕಿದ್ದೀರಾ? ಹಳೆ ಗಿಡಗಳೇ ಎಡೆ ಗಿಡ ಅಂತ ಹೇಳಿ ನಾವು ಹಾಕ್ತೇವೆ, ಆ ರೀತಿಯಲ್ಲಿ ಮಾತ್ರ ಹೊಸ ಗಿಡಗಳಷ್ಟೇ, ಹೊಸತ್ತು ಅಂತ ಹೇಳಿ ಕಡಿಮೆ. ಯಾವುದು ಊರ ಗಿಡ ಹಾಕಿದ್ರ, ಮಂಗಳ ಅಥವಾ ಮೋಹಿತ್ ನಗರ್? ಅದೆಲ್ಲ ಮಿಕ್ಸ್. ಈಗ ಹಳತ್ತು ಇದೆ, ಮತ್ತೆ ಈಗಿನದಲ್ಲಿ ಮಂಗಳ ಎಲ್ಲ ಆ ತರವೂ ಇದೆ. ನಿಮ್ಮ ಅಭಿಪ್ರಾಯದಲ್ಲಿ ಯಾವುದು ಉತ್ತಮ ಅಂತ ಹೇಳ್ತೀರಿ? ಯಾವ ಗಿಡ ಅಂದ್ರೆ ಈಗ ನೀವು ಹಾಕಿದ್ದಲ್ಲ ಏನಾದ್ರು ಫಲ ಬರಲಿಕ್ಕೆ ಶುರು ಆಯ್ತಾ, ಹೇಗೆ? ಇದು ಹಳತ್ತಾದ್ರೆ ಆಯುಸ್ಸು ಜಾಸ್ತಿ ಅಂತ ಹೇಳ್ತಾರಲ್ಲ ಹಳತ್ತು ಗಿಡಕ್ಕೆ. ಇದು ಮಂಗಳ ಎಲ್ಲ ಈಗ ರೋಗ ಬರುವುದು ಅದಕ್ಕೆ ಅಂತ ಅನ್ನಿಸ್ತದೆ. ನಿಮ್ಮ ಅನುಭವ? ಹೌದು. ಹಳೆ ಗಿಡವನ್ನೇ ಅಂದ್ರೆ ಅದಾದ್ರೆ ಇನ್ನು ಏನು ಜಾಸ್ತಿ ಸಂಖ್ಯೆಯಲ್ಲಿ ಇದೆ. ಮಂಗಳಕ್ಕೆಲ್ಲ ಸುಮಾರು ರೋಗ ಬಂದು ಸುಮಾರು ಮರ ಸಾಯ್ತಾ ಇದೆ. ಅಂದ್ರೆ ಈಗ ಸಾಮಾನ್ಯವಾಗಿ ಸುಳ್ಳಿ ಆಗಲಿ ಆ ಸೈಡ್ ಎಲ್ಲ ತುಂಬಾ ಎಲಿಚುಕ್ಕಿ ರೋಗ, ಹಳದಿ ರೋಗ ವ್ಯಾಪಕವಾಗಿ ಕಾಣಸಿಗ್ತಾ ಇದೆ. ಇದು ನಿಮ್ಮ ಊರಿನಲ್ಲಿ ಏನಾದ್ರೂ ಇದೆಯಾ, ಹೇಗೆ? ಅಂದ್ರೆ ಇದೀಗ ಹಳದಿ ರೋಗವ ಎಲೆ ಚುಕ್ಕಿ ರೋಗವ ಅಂತ ಹೇಳುದು ಅಷ್ಟು ಗೊತ್ತಾಗ್ಲಿಲ್ಲ. ಮರ ಸಾಯ್ತಾ ಇದೆ, ಗೊನೆ ಇರ್ತದೆ, ಆದ್ರೆ ಸಿಂಗಾರ ಇದು ಸೋಗೆ ಅದರದ್ದೆಲ್ಲ ತಿರಿ ಎಲ್ಲ ಸತ್ತು ಆ ತರ ಸಾಯ್ತಾ ಇದೆ. ಅದು ಹಳದಿ ರೋಗವ ಅಂತ ಹೇಳಿ ಬಂದಿದೆ. ಒಂದೊಂದೇ ಮರ ಸಾಯ್ತಾ ಇದೆ. ಪ್ರತಿ ಸಲನು ಒಂದು ಸಲ ಕೊಯ್ಲು ಮಾಡಿದ ಮರ ಮತ್ತಿನ ಸಲಕ್ಕೆ ಸಾಯ್ತದೆ. ಇಲ್ಲ, ಈಗ ಮಾಡ್ಲಿಲ್ಲ, ನೋಡ್ಬೇಕಷ್ಟೇ. ಈ ಕೃಷಿಗೆ ನೀರಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ, ಗೊಬ್ಬರ ಯಾವ ರೀತಿ? ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮ ಇದು ಹಟ್ಟಿಯಿಂದ ಸ್ಲರಿ ನೀರು ಗೊಬ್ಬರ ಗ್ಯಾಸ್ ಮಾಡಿ ಅದರ ಮೂಲಕ ಎಲ್ಲ ಕೊಡ್ತೇವೆ ಗಿಡಗಳಿಗೆ. ಮತ್ತೆ ಅಲ್ಲದೆ ಹರಳೆ ಹಿಂಡಿ ಮತ್ತೆ ಮೀನು ಗೊಬ್ಬರ ಚಳ್ಳು ಅದನ್ನು ಸ್ವಲ್ಪ ಹಾಕ್ತೇವೆ. ಈಗ ಸ್ಲರಿ ಅಂತ ಹೇಳಿದ್ರೆ ಅದು ಹೇಗೆ, ಅದನ್ನು ಪೈಪಲ್ಲಿ ಹಿಡಿಯುವುದಾ? ಅದು ನಮ್ದು 2 ದನ ಇದೆ, ಅಲ್ಲಿಂದ ಹಟ್ಟಿ ತೊಳೆದ ನೀರು ಅದೆಲ್ಲ ಟ್ಯಾಂಕಿಗೆ ಹೋಗಿ ಸೈಫನ್ ಮೂಲಕ ನಮಗೆ ಇಡೀ ತೋಟಕ್ಕೆ ಅದರಲ್ಲಿ ಬಿಡ್ತೇವೆ. ಪೈಪಲ್ಲಿ ಹಿಡಿಯೋದು, ಬುಡ ಹಿಡಿಯೋದು. ಸಾಮಾನ್ಯ ಎಷ್ಟು ಸಮಯ ತಗಲ್ತ? ಒಂದು ವಾರದಲ್ಲಿ ಇಡೀ ಕವರ್ ಆಗತ್ತಾ? ಅಂದ್ರೆ ಇಲ್ಲ, ಹಟ್ಟಿ ತೊಳೆದದ್ದು ಮತ್ತೆ ಪಾತ್ರೆ ತೊಳೆದ ನೀರು ಅಷ್ಟರನ್ನು ನಾವು ಬಿಡುದು. ಅದರಲ್ಲಿ ಒಂದು 15 ದಿನ ಎಲ್ಲ ಬೇಕಾಗ್ತದೆ, 15ರಿಂದ 20 ದಿನ. ಮತ್ತೆ ಒಂದೊಂದೇ ಶಿಫ್ಟ್ ಮಾಡಿಕೊಂಡು ಬಿಡ್ತಾ ಹೋಗೋದು. ಈಗ ಉಳಿದ ಗೊಬ್ಬರಗಳನ್ನು ಎಷ್ಟು ದಿವಸಗಳಿಗೊಮ್ಮೆ ಹಾಕ್ತೀರಿ? ನಾವು ಅದೇ ಪಾರಂಪರಿಕ ರೀತಿಯಲ್ಲಿ ನಮ್ಮ ಮಾವ ಮಾಡ್ಕೊಂಡು ಬಂದ ಪದ್ಧತಿಯಲ್ಲಿ ವರ್ಷಕ್ಕೊಂದ್ಸಲ ಆ ರೀತಿಯೇ ಮಾಡ್ತಾ ಬರುದು. ಮತ್ತೆ ಇದು ಸಗಣಿ ನೀರು, ಸ್ಲರಿ ನೀರು ಅದನ್ನು ಸರಿ ಕವರ್ ಆಗ್ತದೆ. ಇದು ಪಾರಂಪರಿಕವಾಗಿ ಅಂದ್ರೆ ಬಹುಶಃ ಸೊಪ್ಪು ಕಡಿದು ಮತ್ತೊಂದು ಈಟ್ ಹಾಕುದು ಅಂತ ಊರಲ್ಲಿ ಮಾತು ಉಂಟಲ್ಲ, ಅದೇ ರೀತಿಯ? ಅದೇ ರೀತಿ ಅಲ್ಲ, ಇದು ಅಂದ್ರೆ ವರ್ಷಕ್ಕೆ ಒಂದು ಸಲ ಅಷ್ಟೇ. ಅದು ಸಿಂಗಾರ ಬಿಟ್ಟ ಹಾಗೆ ಕೊಡುದು, ಅದು ಈಗಿನ ಇದರಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆಗಿದೆ. ಹಾಗಾಗಿ ಮಳೆಗಾಲ ಕಳೆದಾಗುವಾಗ ಒಮ್ಮೆ ಇಡೀ ತೋಟ ಒಮ್ಮೆ ಗೊಬ್ಬರ ಹಾಕಿ ಬಿಡುದು. ಇದು ಕಾಡು ತೆಗೆಯುವುದು ಸಾಮಾನ್ಯವಾಗಿ ತೋಟ ಮಳೆಗಾಲ ಕಳೆದ ಕೂಡಲೇ ಕಾಡು ತೆಗೆಯುವುದು ಅಂತ ಇರ್ತದಲ್ಲ, ಇದು ಹೇಗೆ? ಯಾಂತ್ರೀಕರಣವಾ? ಒಂದು ಸ್ವಲ್ಪ ಯಾಂತ್ರೀಕರಣ, ಸ್ವಲ್ಪ ಕೆಲಸಗಾರರಿಂದ. ಹಾಗೆ ಅಂದ್ರೆ ಅವರು ನಮ್ಮಲ್ಲಿ ಅವತ್ತಿಂದ ಬರ್ತಾ ಇದ್ದವರು, ಅವರು ಅದೇ ತರ ಮುಂದುವರಿಸ್ತಾ ಇದ್ದಾರೆ. ಹಾಗೆ ದಿನಗೂಲಿ ಕೆಲಸ. ಇನ್ನು ಬಾಳೆ, ಕೊಕ್ಕೋ ಇದೆ, ಬಾಳೆ ಇದೆ ಅಂದ್ರೆ ಇದರ ಬಗ್ಗೆ ಹೇಳಿ. ಬಾಳೆ ಗ್ಯಾಪ್ ಅಲ್ಲಿ, ಅಡಿಕೆ ಅದರ ಗ್ಯಾಪ್ ಅಲ್ಲಿ ಸಾಧಾರಣ ಇಡೀ ತೋಟದಲ್ಲಿ ಇದೆ. ಅದು ಅದರದ್ದು ಇದೆಲ್ಲ ಕಸ ಎಲ್ಲ ಅಡಿಕೆ ಮರದ ಬುಡಕ್ಕೆ ತುಂಡು ಮಾಡಿ ಹಾಗೆ ಹಾಕ್ತಾ ಬರುದು. ಕಾಳು ಮೆಣಸು ಇದು ಎಲ್ಲ ಹಾಗೆ. ಕೊಕ್ಕೋ ಇದೆಯಲ್ಲ, ಕೊಕ್ಕದ ಬಗ್ಗೆ ಹೇಳಿ. ನಾವು ಕೊಕ್ಕ ಅದನ್ನು ಬುಡಕ್ಕೆ ಗೊಬ್ಬರ ಎಲ್ಲ ಹಾಕಿ ಆ ತರ ಬೆಳೆ ಅಲ್ಲ, ಅದರ ಬೇರೆಲ್ಲ ಅದು ಅದಕ್ಕೆ ಬೇಕಾದ ತಗೊಳ್ತಾ ಉಂಟು ಅಡಿಕೆ ಮರದ ಬುಡದಿಂದಲೇ. ಮತ್ತೆ ಮಿಶ್ರ ಬೆಳೆಯಾಗಿ ಮತ್ತೆ ಅದ್ರ ಇದು ಪ್ರೋನಿಂಗ್ ಮಾಡೋದು ಅದೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ತೊಂದರೆ ಇಲ್ಲ, ಆಗ್ತಾ ಇದೆ. ಹಾಗಾಗಿದೆ. ಕಾಳು ಮೆಣಸೆಲ್ಲ ಎಂತ ಅಡಿಕೆ ಮರಗಳಿಗೆ ಕೊಟ್ಟಿದ್ದೀರಾ? ಅಡಿಕೆ ಮರಗಳಿಗೆ ಕೊಟ್ಟು ಅದರಿಂದಲೇ ಬೆಳೆಯುದು. ರೋಗಬಾಧೆ ಏನಿಲ್ವಾ? ಇದೆ, ಕಾಳುಮೆಣಸಿಗೂ ಇದೆ. ಹಾಗೆ ಅಂತೇಳಿ ಅದಕ್ಕೆ ಅಂತೇಳಿ ಬೇರೆ ಸಿಂಪಡಣೆ ಎಲ್ಲ ಮಾಡ್ಲಿಲ್ಲ ಇಷ್ಟರವರೆಗೆ. ದನಗಳ ಜೊತೆ ಅಂದ್ರೆ ನಮ್ಮಿಂದ ಸಾಧ್ಯ ಆಗುವವರೆಗೆ ದನಗಳನ್ನು ನಾವು ಸಾಕೋದು ಅಂತ ಮನಸ್ಸು ಮಾಡಿದ್ದೇವೆ. ಕಷ್ಟ ಸಾಧ್ಯ ಅದೀಗ, ಆದ್ರೂ ನಮಗೆ ಅದರಿಂದ ಬಾಚಟ್ಟಿ ಮಾಡಿ ಅದರಿಂದ ಸ್ಲರಿ ನೀರು ಸಿಗುವ ಹಾಗೆ, ಮತ್ತೆ ಗ್ಯಾಸ್ ಗೊಬ್ಬರ ಗ್ಯಾಸ್ ಮೂಲಕವೇ ಸುಮಾರು ಗ್ಯಾಸ್ ಅದರಿಂದಲೇ ಪಡ್ಕೊಳ್ತೇವೆ. ಮತ್ತೆ ಒಂದು ಕರುವಿನ ಅಡಿಗಳಿಗೆ ಪಾರಂಪರಿಕ ರೀತಿಯಲ್ಲಿ ಇದು ಸೊಪ್ಪು ಹಾಕಿ ತರಕಾರಿಗಳಿಗೆ ಎಲ್ಲ ಅದರ ಗೊಬ್ಬರ ಆ ತರ ಉಪಯೋಗಿಸ್ತೇವೆ. ಈಗ ತರಕಾರಿಗಳು ಅಂತ ಹೇಳಿದ್ರೆ ಅಂದ್ರೆ ಯಾವೆಲ್ಲ ತರಕಾರಿಗಳನ್ನು ಬೆಳೀತಾ ಇದ್ದೀರಿ? ನಾವು ಬದನೆ,
ಮತ್ತೆ ಬಸಳೆ, ಹರಿವೆ, ಬೆಂಡೆ, ತೊಂಡೆ ಈ ತರ. ಅಂದ್ರೆ ಎಂತ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಆ ರೀತಿ ಅಂದ್ರೆ ಒಂದೊಂದು ಸೀಸನ್ ಅಂತ ಇರ್ತದಲ್ಲ, ವರ್ಷದಲ್ಲಿ 3 ಕಾಲದಲ್ಲಿ 3 ರೀತಿಯಾದಂತಹ ತರಕಾರಿ ಬೆಳೆ ಅದಿದೆಯಾ ಹೇಗೆ? ಅಂದ್ರೆ ಮಳೆಗಾಲದಲ್ಲಿ ಇದು ಬೆಂಡೆ ಮತ್ತೆ ಹೀರೆ ಅಂತದ್ದೆಲ್ಲ ಬೆಳಿತೇವೆ. ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ 2ನೇ ರೌಂಡ್ ಬೆಂಡೆ, ಹಾಗೆ ತೊಂಡೆ, ಬಸಳೆ ಅದನ್ನೆಲ್ಲ ಆ ತರ, ಬಳ್ಳಿಯದ್ದು ಸೊರೆಕಾಯಿ ಅದೆಲ್ಲ ಮತ್ತೆ ಆ ತರ ಬೆಳ್ಕೊಂಡು ಹೋಗ್ತೇವೆ. ನಮ್ಮ ಮನೆಯ ಒಂದು ಉಪಯೋಗಕ್ಕಾಗಿ ಒಳ್ಳೆಯಾದಂತ ತರಕಾರಿ, ಒಂದು ಸಾವಯವ ತರಕಾರಿ ಹಾಗೆ ಉಪಯೋಗಿಸುವ ರೀತಿಯಲ್ಲಿ. ಮತ್ತೆ ಚಳಿ ಬಂದ್ರೆ ಒಂದು ಸ್ವಲ್ಪ ಕ್ಯಾಬೇಜ್, ಕಾಲಿಫ್ಲವರ್ ಆ ತರ ಒಂದು ಸ್ವಲ್ಪ ಸ್ವಲ್ಪ ಆ ತರ ಮಾಡ್ತೇವೆ. ಕ್ಯಾಬೇಜ್ ಆಗಲಿ ಕಾಲಿಫ್ಲವರ್ ಆಗಲಿ ಇದರ ಅನುಭವ ಹೇಗೆ? ಅದು ಚಳಿ, ತುಂಬಾ ಚಳಿ ಇದ್ರೆ ಅದರ ಬೆಳೆ ಚಂದ ಬರ್ತದೆ. ಆದ್ರೆ ಸ್ವಲ್ಪ ನೋಡ್ಕೊಳ್ಳೋದು ನಮಗೆ ಸ್ವಲ್ಪ ಕಷ್ಟ. ಅದು ಹುಳ ಬರುದು ಬಹಳ ಬೇಗ. ಅದಕ್ಕೆ ಕಂಬಳಿ ಹುಳ ಇರ್ಲಿ, ಮಿಡತೆ ಅದನ್ನು ಕಟ್ ಮಾಡೋದು ಅದೆಲ್ಲ ಜಾಸ್ತಿ ಉಪಟಳ. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಮಕ್ಕಳನ್ನು ನೋಡ್ಕೊಂಡಾಗೆ ಸ್ವಲ್ಪ ಯಾವುದೇ ಬೆಳೆ ಆದ್ರೂ ಜಾಸ್ತಿ ಅದಕ್ಕೆ ಗಮನ ಕೊಡ್ಲೇಬೇಕು. ಇದಕ್ಕೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಹೋಗ್ಬೇಕಾಗ್ತದೆ, ನೋಡ್ಬೇಕು ಅದನ್ನು. ಹುಳ ಎಲ್ಲ ರಾತ್ರಿ ಬರುದು, ಅದೊಂದು ಕಂಬಳಿ ಹುಳ. ನೆಡುವ ವಿಧಾನ ಹೇಗೆ? ಅದಕ್ಕೆ ಮರಳು ಮಿಶ್ರಿತ ಮಣ್ಣ, ಅಂಟು ಮಣ್ಣಾದ್ರೆ ಆಗುದಿಲ್ಲ, ನೀರು ನಿಲ್ಬಾರ್ದು, ಸ್ವಲ್ಪ ಹುಡಿ ಮಣ್ಣು ಅಂತದ್ದಲ್ಲಿ ಒಳ್ಳೆ. ಗೊಬ್ಬರ ಯಾವ ರೀತಿ ಹಾಕಬೇಕಾಗುತ್ತೆ? ನೆಲಕಡ್ಲೆ ಹಿಂಡಿ ಅದನ್ನೆಲ್ಲ ಸ್ವಲ್ಪ ಇದು ನೀರಲ್ಲಿ ಹಾಕಿ ಹುಳಿ ಬರಿಸಿ ಆ ತರ ಅದಕ್ಕೆ ಹಾಕಿದ್ರೆ ನೀರು ಗೊಬ್ಬರ ಜಾಸ್ತಿ ಒಳ್ಳೇದಾಗ್ತದೆ. ಸಗಣಿ ಮಿಕ್ಸ್ ಮಾಡಿ ಹಾಗೆ ಮಾಡೋದು. ತರಕಾರಿಗೆಲ್ಲ ಆ ತರ ಹಾಕೋದು. ನಿಮ್ಮಲ್ಲಿ ಜಾಗ ಇರುವ ಕಾರಣ ನೀವು ಕ್ಯಾಬೇಜ್, ಕಾಲಿಫ್ಲವರ್ ಈ ತರದ ಇದನ್ನು ನೆಲದಲ್ಲಿ ನೆಡ್ತೀರಾ ಅಥವಾ ಗ್ರೋ ಬ್ಯಾಗ್ ಏನು ಬರುತ್ತೆ ಅದರಲ್ಲ? ಗ್ರೋ ಬ್ಯಾಗ್ ಅಲ್ಲಿ ಮತ್ತೆ ಅದು ಸ್ವಲ್ಪ ಹುಳದಿಂದ ಸ್ವಲ್ಪ ಅದು ಒಳ್ಳೆಯದು ಗ್ರೋ ಬ್ಯಾಗ್ ಅಲ್ಲಿ ಅಂತ ಅನ್ನಿಸ್ತು. ಹಾಗಾಗಿ ಅದರಲ್ಲೇ ಬೆಳೆಯೋದು. ತರದ ತರಕಾರಿಗಳನ್ನು ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ದೀರಿ? ಕ್ಯಾಬೇಜ್ ಎಲ್ಲ ಒಂದು 5-6 ವರ್ಷ ಆಯ್ತು. ಆ ಸೀಸನ್ ಅಲ್ಲಿ ಮಾತ್ರ ಅದು ಸಿಗೋದು, ಹಾಗಾಗಿ ಬೇಕಾಗ್ತದೆ ಅದನ್ನು ಆ ತರ ನೋಡ್ಕೊಂಡು. ಊರಿನ ಬೆಂಡೆ ತೊಂಡೆ ಒಂದು ನಟ್ಟು ಬಿಟ್ರೆ ಅದರಲ್ಲಿ ಇಷ್ಟು ಸಿಗ್ತದೆ. ಅದು ಒಂದು ಗಿಡದಲ್ಲಿ ಒಂದೇ ಆದ್ರೆ ಅದರ ರುಚಿ ನಮಗೆ ವಿಷ ಮುಕ್ತವಾಗಿರುವ ಕಾರಣ ಕಣ್ಣು ಮುಚ್ಚಿಯೂ ಕಟ್ ಮಾಡ್ಬೋದು ಅಂತ ಹೇಳುದಲ್ಲ, ಆ ತರ ಇರ್ತದೆ. ಒಂದು ನಂಬಿಕೆ ಅದರಲ್ಲಿ, ಅಷ್ಟು ರುಚಿ ಮತ್ತೆ ಅಷ್ಟು ಪರಿಮಳ ಎಲ್ಲ ತುಂಬಾ ಒಳ್ಳೇದಿರ್ತದೆ. ಇವಾಗ ಅಂದ್ರೆ ನೀವೊಂದು ಕರಾವಳಿಯಲ್ಲಿ ಕ್ಯಾಬೇಜ್, ಕಾಲಿಫ್ಲವರ್ ನೆಡುವುದು ಅಂತ ಹೇಳೋದಕ್ಕೆ ಸಾಕ್ಷಿ. ಅಂದ್ರೆ ಇದರ ಬಗ್ಗೆ ಅಂದ್ರೆ ಕೇಳುಗರಿಗೆ ಯಾವ ರೀತಿ ಧೈರ್ಯ ತುಂಬಬಹುದು? ಈಗ ಇತ್ತೀಚೆಗೆ ಸುಮಾರು ಜನ ನಡ್ತಾ ಇದ್ದಾರೆ. ಆದ್ರೆ ನಮಗೆ ಸ್ವಲ್ಪ ನಾವು ಆ ಬಗ್ಗೆ ಒಂದು ಗಮನ ಹರಿಸಿದಂತಾದ್ರೆ ಒಳ್ಳೆಯ ಒಂದು ತರಕಾರಿಯನ್ನು ಬೆಳ್ಕೊಳ್ಬಹುದು ಅಂತ ನನ್ನ ಅಭಿಪ್ರಾಯ. ಇದರ ಗಿಡಗಳು ನೀವೇ ಮಾಡಿದ್ರ, ಬೀಜ ತಂದು ಅಥವಾ ಹೊರಗಿಂದ ತಂದು ಆ ತರ ಮಾಡಿದ್ದು? ಅಂದ್ರೆ ಎಷ್ಟು ದಿವಸಗಳು ಬೇಕಾಗತ್ತೆ ಇದು ಒಂದು ನಾಟಿ ಮಾಡಿದ ನಂತರ ನಮ್ಗೆ ಕೈಗೆ ಫಸಲ್ ಸಿಕ್ಕಿ? 2 ತಿಂಗಳು, 2.5 ತಿಂಗಳು ಬೇಕೆ, 3 ತಿಂಗಳು ಅಂತ ಹೇಳ್ಬೋದು. ನಾವು ಯಾವ ರೀತಿ ಅದಕ್ಕೆ ಗೊಬ್ಬರ ಅಲ್ಲ, 3 ತಿಂಗಳು ಬೇಕಾಗ್ತದೆ. ಅಂದ್ರೆ ನಾನಿಲ್ಲಿ ಕೇಳಲ್ಪಟ್ಟದ್ದು ಕ್ಯಾಬೇಜು ಅರಳುತ್ತೆ, ಕೆಲವರೆಲ್ಲ ಅದಕ್ಕೆ ದಾರ ಎಲ್ಲ ಸುತ್ತಿ ಕ್ಯಾಬೇಜ್ ಅನ್ನು ಇದು ರೌಂಡ್ ಆಗಿ ಸಿಗ್ಲಿಕ್ಕೆ ಪ್ರಯತ್ನ ಮಾಡುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಯಾವುದೇ ರೀತಿಯ ಅದರ ಮೇಲೆ ಒತ್ತಡ ಹಾಕ್ಲಿಲ್ಲ. ಅದು ಸಹಜವಾಗಿ ಅದರ ಪಾಡಿಗೆ ಬೆಳೆಯುವ ರೀತಿಯಲ್ಲಿ ಮಾಡಿದ್ದೇನೆ. ಯಾವುದೇ ಒಂದು ಅದಕ್ಕೆ ದಾರ ಕಟ್ಟೋದು ಆ ತರ ಮಾಡ್ಲಿಲ್ಲ. ಬಹುಶಃ ವರ್ಷದಿಂದ ವರ್ಷಕ್ಕೆ ಹೆಚ್ಚು ನೀವು ಪ್ರಮಾಣದಲ್ಲಿ ಬೆಳೆದ್ರ. ಈ ವರ್ಷ ಎಷ್ಟು ಬೆಳೆದಿದ್ದೀರಿ? ಅಂದ್ರೆ ಅದೊಂದು 15 ಗಿಡ 20 ಗಿಡದ ಒಳಗೆ ಗ್ರೋ ಬ್ಯಾಗ್ ಅಲ್ಲಿ ಮಾಡುವ ಕಾರಣ ಅದಕ್ಕೆ ಮಣ್ಣು ಸರಿ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ತದೆ. ಈ ಕಾರ್ಮಿಕರ ಇದರಲ್ಲಿ ಅಷ್ಟು ರೆಡಿ ಮಾಡಿ ತುಂಬಿಸಿ ಆದ ಕಾರಣ ಅಷ್ಟೇ ಒಂದು 20 ಗಿಡ ಎಲ್ಲ ಹಾಗೆ ಹಾಕೊಳ್ಳೋದು. ಎಲ್ಲದಲ್ಲಿ ಫಲ ಬಂದಿದೆ? ಬರ್ತದೆ, ಎಲ್ಲದಲ್ಲಿ ಬರ್ತದೆ. ಈ ಸಲ ಇದು ಕ್ಯಾಬೇಜ್, ಇದು ನವಿಲು ಕೋಸು ಅದರನ್ನು ಮಾಡಿದ್ದು ಚಂದ ಬಂದಿದೆ. ಕ್ಯಾಬೇಜ್ ಹಾಗೂ ಕಾಲಿಫ್ಲವರ್ ಆಗಲಿ, ನವಿಲು ಕೋಸುಗಳಾಗ್ಲಿ, ಇವೆಲ್ಲ ನಮಗೆ ಕಾಯುವಿಕೆ, ದಿನ ನೋಡಿ ಕಾಯುವುದು ಕೆಲಸ ಅಲ್ಲ? ಹೌದು, ಕಾಯುವುದು. ಮತ್ತೆ ಅದರದ್ದು ಬೆಳವಣಿಗೆ ಆಯ್ತಾ ಇಲ್ವಾ ಅಂತ ಹೇಳಿ ನಮ್ಮ ಊರಿನ ಇದಲ್ಲದ ಕಾರಣ ನಮಗೆ ಅದು ಬಲ್ತಿದೆ ಎಂತ ಅಂತ ಹೇಳಿ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಈ ಹೊರಗಿನ ಊರಿನವರು ಕೆಲಸಕ್ಕಿರುವವರು ಅವರು ಹೇಳ್ತಾರೆ, ಇದನ್ನು ಕಟ್ ಮಾಡಿ ಅಕ್ಕ, ಇದು ಬೆಳೆಯಿತು ಇನ್ನು ಅಂತ ಹೇಳಿ ಅವರ ಸಲಹೆಯನ್ನು ತಕೊಂಡು ಮಾಡೋದು. ಅವರು ಧಾರವಾಡ ಈ ಕಡೆ ಅಲ್ಲೆಲ್ಲ ಬೆಳೀತಾರೆ ಅವರೆಲ್ಲ. ಆ ಕಡೆ ಎಲ್ಲ ಅವರಿಗೆ ಅದರ ಮಾಹಿತಿ ಇರ್ತದೆ. ಅವರು ಹೇಳ್ತಾರೆ
ಹಾಗೆ. ಬಹುಶಃ ಅಂದ್ರೆ ಸಾಮಾನ್ಯ ತೋಟ ಇದೆಲ್ಲದ ನಡುವೆ ಹೂವಿನ ಗಿಡಕ್ಕೂ ಸಮಯ ಕೊಡಬಹುದು, ಕೊಟ್ಟಿರುವಿರಿ ಅಂತ ನನ್ನ ಭಾವನೆ. ಹೂವಿನ ಗಿಡಗಳನ್ನು ಸಹ ಬೆಳೆದಿದ್ದೀರಾ ಹೇಗೆ? ತುಂಬಾ ಅಂದ್ರೆ ನಮ್ಮ ಮನಸ್ಸಿಗೆ ಅದು ತುಂಬಾ ಖುಷಿ ಕೊಡುವ ವಿಷಯ ಆದ ಕಾರಣ ಈ ಕೃಷಿಯೊಟ್ಟಿಗೆ ಅದು ಇಲ್ಲ ಅಂದ್ರೆ ಅದು ದಿನ ಪೂರ್ತಿ ಆಗೋದೇ ಇಲ್ಲ, ಸಂಪೂರ್ಣ ಆಗೋದೇ ಇಲ್ಲ. ಹಾಗೆ ಎದ್ದ ತಕ್ಷಣ ಒಂದು ರೌಂಡ್ ಬರಲೇಬೇಕು ಮಾತಾಡಿಸ್ತಾ ಗಿಡಗಳನ್ನು. ಹಾಗೆ ಇದೆ ಹೂವಿನ ಗಿಡ. ಏನೆಲ್ಲ ಬೆಳೆದಿದ್ದೀರಿ ಹೂವಿನ ಗಿಡಗಳಲ್ಲಿ? ಸೇವಂತಿಗೆ, ಮತ್ತೆ ಎಡಿನಿಯಮ್, ಜರ್ಬೆರಾ, ಸ್ವಲ್ಪ ಮಟ್ಟಿಗೆ ಆರ್ಕಿಡ್, ಮತ್ತೆ ಈ ತರ ಇದು ಅಲಂಕಾರಿಕ ಗಿಡಗಳೆಲ್ಲ ಇದೆ. ಒಂದು ರೀತಿಯಲ್ಲಿ ಹೇಳ್ತಿದ್ರೆ ನೀವು ಸಂಪೂರ್ಣ ಒಂದು ಕೃಷಿಕರೇ ಅಂತ ಹೇಳ್ಬೋದು. ಮನೆ ಅಂಗಳದಲ್ಲೂ ಕೃಷಿ, ತೋಟದಲ್ಲೂ ಕೃಷಿ, ಹಟ್ಟಿಯಲ್ಲೂ ಸಹ ಅದೊಂದು ರೀತಿಯ ಕೃಷಿ. ದನಗಳ ಇದರಲ್ಲೇ ಆಗಲು ಅದೊಂದು ಕೃಷಿ ಅಲ್ವಾ? ಇದೆಲ್ಲವನ್ನು ಮಾಡ್ತಾ ನೀವು ಯಾವ ರೀತಿ ಸಮಯ ಹೊಂದಿಸ್ತೀರಿ? ಅಂದ್ರೆ ಈಗ ಅಂಗಳದಲ್ಲಿರುವ ಗಿಡಗಳಿಗೂ ಸಹ ಸಮಯ ಕೊಡ್ಬೇಕು. ಅಲಂಕಾರಿಕ ಅಂತ ಹೇಳಿದ್ರೆ ಅದಕ್ಕೆ ಇನ್ನಷ್ಟು ನಾವು ನೋಡ್ಕೊಳ್ಬೇಕು, ಮಕ್ಕಳ ಹಾಗೆ ನೋಡ್ಕೊಳ್ಬೇಕು. ತೋಟದ ಇದೆಲ್ಲ ಸೇರುವಾಗ ಯಾವ ರೀತಿ ಸಮಯವನ್ನು ಉಪಯೋಗಿಸಿಕೊಂಡು ನೀವು? ಅಂದ್ರೆ ಬೆಳಗಿನದ್ದು ಒಂದು ತಿಂಡಿ ಅದೆಲ್ಲಾಗಿ ಗಂಡ ಎಲ್ಲ ಆಫೀಸಿಗೆ ಹೋದ್ಮೇಲೆ ನಮ್ಗೆ ತೋಟದೊಟ್ಟಿಗೆ ಸಮಯ ಜಸ್ಟ್ ಮಾಡಿ ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಸಮಯ ಇಟ್ಟುಕೊಳ್ಳೋದು. ಅಂದ್ರೆ ಅದು ಪೂರ್ತಿಯಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂತದ್ದು ಆದ ಕಾರಣ ಕೃಷಿ ಮತ್ತೆ ಹೂವಿನ ಗಿಡ, ತರಕಾರಿ ಅದರಲ್ಲಿಯೇ ಹೆಚ್ಚಿನ ಸಮಯವನ್ನು ಅದಕ್ಕಾಗಿ ಇಟ್ಕೊಳ್ಳೋದು. ಒಂದು ಗೃಹಿಣಿಯಾಗಿದ್ದುಕೊಂಡು ವಿವಿಧ ಇದರಲ್ಲಿ ನೀವು ಪ್ರಯೋಗವನ್ನು ಮಾಡ್ತಾ, ತೋಟದಲ್ಲಾಗ್ಲಿ, ಅಂಗಳದಲ್ಲಾಗ್ಲಿ, ಮನೆಯೊಳಗಾಗ್ಲಿ, ಹಟ್ಟಿಯಲ್ಲಾಗ್ಲಿ ಕೃಷಿಯನ್ನು ಅಪ್ಪಿಕೊಂಡು ನೀವು ಹೋಗ್ತಾ ಇದ್ದೀರಿ. ಈ ಕೃಷಿ ನಿಮಗೆ ಯಾವ ರೀತಿ ಖುಷಿ ಕೊಡ್ತಾ ಇದೆ? ತುಂಬ ಖುಷಿ ಕೊಟ್ಟಿದೆ. ಅಂದ್ರೆ ನಾವು ಸಮಯ ಇಲ್ಲ ಅಂತ ಹೇಳಿ ಇರುವ ಸಮಯವನ್ನು ಹಾಳು ಮಾಡಿ ಕೂತ್ಕೊಂಡ್ರೆ ನಮಗೆ ಒಂದು ನೆಮ್ಮದಿ ಇಲ್ಲ ಅಂತ ಅನಿಸ್ತದೆ ನನಗೆ, ಏನೋ ಕಳ್ಕೊಂಡಾಗೆ. ಹಾಗಾಗಿ ಇರುವ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಮಾಡಿದ್ರೆ ಎಲ್ಲದಕ್ಕೂ ಸಮಯ ಸಿಗ್ತದೆ. ಹಾಗೆ ಒಂದು ಕುತೂಹಲ ಏನಂದ್ರೆ, ಇವತ್ತಿನ ನಮ್ಮ ಒಂದು ಪರಿಸ್ಥಿತಿಯಲ್ಲಾಗ್ಲಿ ಮೊಬೈಲ್ ಅನ್ನೋದು ಅನಿವಾರ್ಯ. ಅದರಲ್ಲಿ ಈಗ ಏನ್ ತಿಳಿದು ನಮ್ಗೆ ಬೇಕಾದ ಅಂಗೈಯಲ್ಲೇ ಮಾಹಿತಿಗಳು ಲಭ್ಯ ಇರ್ತವೆ. ತಾವು ಈ ಸಾಮಾಜಿಕ ಜಾಲತಾಣಗಳನ್ನು ಕೃಷಿಗೆ ಉಪಯೋಗಿಸ್ತೀರಾ? ಯಾವ ರೀತಿಯಲ್ಲಿ ಉಪಯೋಗಿಸ್ತೀರಿ? ಈಗ ಯೂಟ್ಯೂಬ್ ಮಾಧ್ಯಮ ಇದೆಯಲ್ಲ, ಅದರಲ್ಲಿ ಸುಮಾರು ಸಲಹೆಗಳನ್ನು ಪಡ್ಕೊಳ್ತೇವೆ. ನಾವು ಕಸಿನ್ಸ್ ಎಲ್ಲ ಶೇರ್ ಮಾಡ್ಕೊಳ್ತೇವೆ. ಯಾವುದು ಒಳ್ಳೆಯ ಇದಿದ್ರೆ ಅದನ್ನು ನೋಡಿ ಮಾಹಿತಿ ತಿಳ್ಕೊಂಡು ಆ ರೀತಿ ಮಾಡ್ತೇವೆ. ಅಂದ್ರೆ ಇದರಲ್ಲಿ ಬಂದಂತಹ ಮಾಹಿತಿಗಳನ್ನು, ಹೊಸ ಹೊಸ ಪ್ರಯೋಗಗಳನ್ನು ಏನಾದ್ರೂ ಮಾಡಿದೀರಾ ಹೇಗೆ? ಇದು ಜೀವಾಮೃತ ಮತ್ತೆ ಇನ್ನು ಈ ನೆಲಕಡಲೆ ಹಿಂಡಿ ಅದನ್ನೆಲ್ಲ ಯಾವ ರೀತಿ ಹಾಕಬಹುದು ತರಕಾರಿಗೆ, ಅದಕ್ಕೆಲ್ಲ ಆ ರೀತಿ ಎಲ್ಲ ಮಾಡ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ಒಂದು ಯುವಜನತೆ ಕೃಷಿ ಬೇಡ 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 ಅಂತ ಹೇಳ್ತದೆ. ನಿಮ್ಮ ಪ್ರಕಾರ ಒಂದು ಮಹಿಳೆಯಾಗಿದ್ದುಕೊಂಡು ಒಂದು ಮಹಿಳೆಯರಿಗೆ ಕೃಷಿಯ ಬಗ್ಗೆ ಏನು ಹೇಳಿಕೆ ಇಚ್ಛೆ ಪಡ್ತೀರಿ? ಅಂದ್ರೆ ಹಾಡು ಹರಟೆಯಲ್ಲಿ ಸಮಯ ಕಳೆಯದೆ ಸಾಧ್ಯ ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಕೃಷಿಯ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮಾಡ್ಕೊಂಡೋದ್ರೆ ಆರೋಗ್ಯ ಎಲ್ಲ ಒಳ್ಳೆಯ ರೀತಿಯಲ್ಲಿ ಇರ್ಬೋದು ಅಂತ ನನ್ನ ಒಂದು ಭಾವನೆ. ಕೇಳಿದ್ರಲ್ಲ ಕೃಷಿಕ ಬಾಂಧವರೇ, ಮಹಿಳೆಯಾಗಿದ್ದುಕೊಂಡು ಮನೆಯಲ್ಲಿದ್ದುಕೊಂಡು ಮನೆಯನ್ನು ಕೃಷಿಯನ್ನು ನೋಡಿಕೊಂಡು ತನಗಾಗಿ ಕೃಷಿಯಲ್ಲೇ ಸಮಯ ಮೀಸಲಿಟ್ಟು ಸಮಯವನ್ನು ಉಪಯೋಗಿಸುತ್ತಾ ತಮ್ಮ ಅನುಭವವನ್ನು ನಮ್ಮೆಲ್ಲರ ಜೊತೆ ಹಂಚಿದವರು ರೇಷ್ಮಾ ಎನ್ ಭಟ್ ಕಜೆ ಮಂಚಿ. ಇವರ ಅನುಭವಗಳು ನಮಗೂ ಸಹ ಒಂದಿಷ್ಟು ಪ್ರೇರಣೆ ಆಗ್ತದೆ ಅಂತ ನನ್ನ ಭಾವನೆ. ಮೇಡಮ್, ಇದುವರೆಗೆ ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು, ಅವಕಾಶ ಕೊಟ್ಟದ್ದಕ್ಕೆ ವಂದನೆಗಳು. ಅವರನ್ನು ಸಂಪರ್ಕಿಸಬೇಕಿದ್ದಲ್ಲಿ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 9113582372. ನಿರ್ದೇಶನ PV ಪ್ರಶಾಂತ್ ಕುಮಾರ್.